ಮಗು ನಮ್ಮ ಆಸ್ಪತ್ರೆಗೆ 5ನೇ ತಾರೀಕು ಬಂದಿದೆ. ಅವರೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಅಡ್ಮಿಟ್ ಮಾಡ್ಕೊಂಡು ಚಿಕಿತ್ಸೆ ಕೊಡ್ತಿದ್ದಾರೆ. ಇದ್ರ ಬಗ್ಗೆ ನನಗೆ ಇವತ್ತು ಬೆಳಗ್ಗೆ ಗೊತ್ತಾಯಿತು, ಈ ಥರ ಒಂದು ಮಗು ಇದೆ, ಅದಕ್ಕೆ ಮಕ್ಕಳ ರಕ್ಷಣಾ ಘಟಕಕ್ಕೆ ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಅಂತ ನಮ್ಮ ಮಕ್ಕಳ ಡಾಕ್ಟರ್ ಫೋನ್ ಮಾಡಿ ಹೇಳಿದ್ರು. ಸೊ ಈಗ ಒಬ್ಬರು ಬಂದಿದ್ದಾರೆ, ಅವರು ನಾವು ಮಗುವಿನ ತಾಯಿ ಅಂತ. ಬಟ್ ನಮಗೆ ಅಡ್ಮಿಟ್ ಮಾಡಬೇಕಾದಾಗ ಯಾರಾದರೂ ಪೇರೆಂಟ್ಸ್ ಬರಬೇಕಾಗಿತ್ತು, ಯಾರೂ ಪೇರೆಂಟ್ ಬಂದಿಲ್ಲ. 3ನೇ ವ್ಯಕ್ತಿ ಬಂದು ಅಡ್ಮಿಟ್ ಮಾಡಿದ್ದಾರೆ. ಈಗ ಇನ್ನೊಬ್ಬ ವ್ಯಕ್ತಿ ಬಂದು ನಾನು ಅವ್ರ ತಾಯಿ ಅಂತ ಹೇಳ್ತಿದ್ದಾರೆ. ಸೊ ನಮಗೆ ಕನ್ಫರ್ಮೇಷನ್ ಇಲ್ಲ, ಯಾಕೆ 3ನೇ ವ್ಯಕ್ತಿನ ನಾವು ತಾಯಿಯನ್ನು ನಂಬಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಆಲ್ರೆಡಿ ಅವ್ರನ್ನ ಯಾರು ಬಂದಿದ್ದಾರೆ ಅವ್ರನ್ನೂ ನಮ್ಮ ಮಕ್ಕಳ ಇವರು ಸಖಿ ಇದಕ್ಕೆ ಹ್ಯಾಂಡ್ ಓವರ್ ಮಾಡಿಸಿದ್ದೀನಿ. ಪ್ಲಸ್ ಅವ್ರನ್ನ ಅಡ್ಮಿಷನ್ ಮಾಡಿ ಅವ್ರನ್ನೂ ಎಕ್ಸಾಮಿನೇಷನ್ ಮಾಡ್ತಿದ್ದೀವಿ. ಪ್ಲಸ್ ಈ ಮಗು ಬಗ್ಗೆಯೂ ನಾವು ಪೊಲೀಸ್ಗೆ ಇಂಟಿಮೇಷನ್ ಕೊಟ್ಟಿದ್ದೀವಿ, ವುಮನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ಗೆ ಇಂಟಿಮೇಷನ್ ಕೊಟ್ಟಿದ್ದೀವಿ. ಅವರು ನೆಕ್ಸ್ಟ್ ಪ್ರೋಸೆಸ್ ಅವ್ರು ಮಾಡ್ತಾರೆ. ಸೊ ಮಗು ಅವ್ರು ಬೇಡವೇ ಬೇಡ ಅಂತ ಹೇಳೋದಾದರೆ ನಾವು ಮಕ್ಕಳ ರಕ್ಷಣಾ ಘಟಕದ ಮುಖಾಂತರ ಆ ಮಗುಗೆ ಏನೇನು ಸರ್ಕಾರದ ಸೌಲಭ್ಯ ಸಿಗ್ಬೋದು ಅಥವಾ ಸರ್ಕಾರದ ಏನು ಸರ್ವಿಸಸ್ ಸಿಗುತ್ತೆ ಅದನ್ನು ಒದಗಿಸ್ಕೊಡ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಈ ಥರ ನಮ್ಮ ಆಸ್ಪತ್ರೆಯಲ್ಲಿ ನಡೆಯೋ ಘಟನೆಗಳು ತುಂಬ ರೇರು. ಯಾರೂ ಯೂಶ್ವಲಿ ಮಕ್ಕಳನ್ನು ಬಿಟ್ಟು ಹೋಗೋದಿಲ್ಲ. ಸೊ ಇದು ನಮ್ಮ ಗಮನಕ್ಕೆ ಬಂದು ನಾವು ಅದನ್ನು ಎಲ್ಲ ಏನು ಕೇರ್ ತೊಗೋಬೇಕು ಅದೆಲ್ಲ ತೊಗೊಂಡಿದ್ದೀವಿ. ಆ ಥರದ್ದು ಇಲ್ಲ. ಈಗ ಮಕ್ಕಳ ಮಾರಾಟ ಅನ್ನೋದಾದರೆ ಯಾರೂ ಬರ್ತಾನೆ ಇರಲಿಲ್ಲ, ಅದು ಸೀಕ್ರೆಟಾಗಿ ನಡೆದಿರ್ತದೋ ಇದಾಗಿರೋದು. ಸೊ ಈಗ ಡಾಕ್ಟ್ರಿಗೆ ಗೊತ್ತಿದೆ, ಡಾಕ್ಟ್ರು ನಿನ್ನೆನೇ ಎಲ್ಲ ಟ್ರ್ಯಾಕ್ ಮಾಡಿದ್ದಾರೆ. ಪೊಲೀಸರು ನಾವು ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ಇಂಟಿಮೇಷನ್ ಕೊಟ್ಟಿದ್ದೀವಿ, ಅವರು ನಿನ್ನೆನೇ ಟ್ರ್ಯಾಕ್ ಮಾಡಿ ಅವರ ಪೇರೆಂಟ್ಸ್ ಕರ್ಕೊಂಬಂದಿದ್ದಾರೆ. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಹಾಗಾಗಿ ಆ ಥರದ್ದು ಯಾವುದೇ ನಮ್ಮಲ್ಲಿ ನಡೆದಿರುವಂಥ ಯಾವುದೇ ಮುನ್ಸೂಚನೆ ಸಿಕ್ಕಿಲ್ಲ. ಆ ಥರದ್ದು ಯಾವ ವಿಷಯ ನಮ್ಮ ಗಮನಕ್ಕೂ ಬಂದಿಲ್ಲ. ಅದೇ ಹೇಳಿದ್ವಲ್ಲ, ಈಗ 3ನೇ ವ್ಯಕ್ತಿ ಬಂದು ಅಡ್ಮಿಟ್ ಮಾಡಿರೋದು. ನಾವು ಅವನ ಮಾತ್ರ ನಂಬಬೇಕೇ ಹೊರತು ಬೇರೆ ಯಾರ ಮಾತ್ರ ನಾವು ನಂಬಲಿಕ್ಕಾಗಲ್ಲ. ನೀವು ಎಕ್ಸಾಂಪಲ್ ನೀವೇ ಬರ್ತೀರಾ, ಸರ್ ಇವ್ರು ನನ್ನ ಪರಿಚಯದವರು, ಇವ್ರು ಅಲ್ಲೆಲ್ಲೋ ಬಿದ್ದೋಗಿದ್ರು, ಒಂದು ವಿಷಯ ನಾನು ಹೇಳೋದು, ಎಕ್ಸಾಂಪಲ್ ಹೇಳೋದು, ಅಲ್ಲಿ ಬಿದ್ದೋಗಿದ್ರು ಸರ್ ಅಂತ ಕರ್ಕೊಂಬರ್ತೀರಾ, ನಾವು ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡೋದು ನಮ್ಮ ಕೆಲಸ ಅಲ್ವಾ? ಎಕ್ಸಾಕ್ಟಾಗಿ ಅವ್ರು ನಿಮ್ಮ ಪರಿಚಯನ, ನಿಮ್ಮ ಅಣ್ಣನ, ನಿಮ್ಮ ತಮ್ಮನ ಅಂತ ಹೇಳಬೇಕಾಗಿರೋದು ನೀವೇ ಹೊರತು ನಾನು ಹೇಳೋಕ್ಕಾಗಲ್ಲ. ಅದೇ ರೀತಿ ಡಾಕ್ಟ್ರು ಸಹ ಅದನ್ನು ಅವರು ಹೇಳಿದ್ದಾರೆ. ಕರ್ಕೊಂಬಂದಿರೋ ರಮೇಶ್ ಅಂತ ಕರ್ಕೊಂಬಂದಿದ್ದಾರೆ. ಆ ಮಗುವಿನ ತಾಯಿ ಯಾರು ಅಂತ ರಮೇಶ್ ಹೇಳಬೇಕೇ ಹೊರತು ಅವ್ರು ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅದನ್ನು ನಾವು ಕನ್ಫರ್ಮೇಷನ್ಗೆ ನಾವು ಎಗೇನ್ ವಿ ಹ್ಯಾವ್ ಟು ಗೋ ಫಾರ್ ಜೀನ್ ಇದಕ್ಕೆ ಹೋಗ್ಬೇಕು, DNA ಅನಾಲಿಸಿಸ್ಗೆ ಹೋಗ್ಬೇಕು. ಯಾಕಂದರೆ ಇಲ್ಲ 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 ಆ ಥರದ್ದು ಯಾವುದೂ ಇಲ್ಲ, ಆ ಥರದ್ದಾಗಿಲ್ಲ. ಡೆತ್ ಆಗಿದೆ ಸರ್ಟಿಫಿಕೇಟ್ ಕೊಡಿ ಅಂತ ಯಾರನ್ನು ಕೇಳಿದ್ದಾರೆ? ಎಲ್ಲೋ ಡೆತ್ ಆಗೋದಕ್ಕೆ ನಾವು ಸರ್ಟಿಫಿಕೇಟ್ ನಾವು ಕೊಡೋದೇ ಇಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಬಂದು ಇಲ್ಲಿ ಡೆತ್ ಆದರೆ ಮಾತ್ರ ನಾವು ಡೆತ್ ಸರ್ಟಿಫಿಕೇಟ್ ಕೊಡೋದು. ಎಲ್ಲೋ ಡೆತ್ ಆಗಿರೋದಕ್ಕೆ ನಾವು ಡೆತ್ ಸರ್ಟಿಫಿಕೇಟ್ ಕೊಡೋದೇ ಇಲ್ಲ. ಹಂಗೆ ಹೇಳಿದ್ರೆ ಯಾರು ಡೆತ್ ಸರ್ಟಿಫಿಕೇಟ್ ತೊಗೊಂಡು ಹೋಗ್ಬಿಡ್ತಾರೆ. ನಾನು ಬದುಕಿರೋಂಗೆ ನಾನು ಡೆತ್ ಸಾಧ್ಯನೇ ಇಲ್ಲ. ನಾನು ಬದುಕಿರೋಂಗೆ ನಾನು ಡೆತ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಅಲ್ಲ, ನಮ್ಮ ಆಸ್ಪತ್ರೆಯಲ್ಲಿ ಆಗಲ್ಲ, ಹೊರಗಡೆ ಆಗ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ, ಆಸ್ಪತ್ರೆಯಲ್ಲಿ ಆಗೋದಿಲ್ಲ. ಈಗ ಊಹಾಪೋಹಗಳಿಗೆ ನೂರಾರು ಬರಬಹುದು. ಈ ಖಂಡಿತ ಆ ಥರದ್ದು ಏನಾದರೂ ಆಗಿದೆ ಅನ್ನೋದಾದರೆ ಎವಿಡೆನ್ಸ್ ಕೊಟ್ಟರೆ ವಿಲ್ ಟೇಕ್ ಆ್ಯಕ್ಷನ್. ಅಲ್ಲ, CCTVನಲ್ಲಿ ನೋಡಿ ಮಾತಾಡೋದು ಕೇಳಿಸಲ್ಲ. CCTVನಲ್ಲಿ ಯಾವತ್ತೂ ವಾಯ್ಸ್ ರೆಕಾರ್ಡ್ ಇರೋದಿಲ್ಲ, ವೀಡಿಯೋ ಕ್ಲಿಪ್ಪಿಂಗ್ ಬರ್ತೈತೆ. ವೀಡಿಯೋ ಕ್ಲಿಪ್ಪಿಂಗ್ ನೋಡಿ ನಾವೇನು ಕನ್ಸಿಡರೇಷನ್ ಮಾಡೋಕ್ಕಾಗುತ್ತೆ? ಅದಕ್ಕೆ ಈಗ ಇಂಟರ್ನಲ್ ತನಿಖೆ ಡಾಕ್ಟ್ರೇ ಹೇಳ್ತಿದ್ದಾರೆ, ಈ ಈಸ್ ದ ಒನ್ ಹೂ ಈಸ್ ಲುಕಿಂಗ್ ಆಫ್ಟರ್ ದ ಬೇಬಿ. ಅಲ್ಲೇ ನೋಡ್ಕೋತಾ ಇರೋ ನಮ್ಮ ಸ್ಟಾಫ್ ನರ್ಸು ಇದ್ದಾರೆ, ಅವರು ಹೇಳ್ತಾ ಇದ್ದಾರೆ ಸರ್ ಹಿಂಗಾಯ್ತು ಅಂತ. ಸೊ ಅದು ಬಿಟ್ಟು ಬೇರೆ ಹೊರಗಡೆ 100 ಜನ ಅಲ್ಲ, 100 ಜನ 100 ಮಾತಾಡ್ಬೋದು. ಮಾತಾಡೋದಕ್ಕೆ ಎಲ್ಲರೂ ಹೇಳ್ತಾರೆ. ಒಂದು ಮಗುಗೆ ತಾಯಿ ಇಲ್ಲ, ಬಂದು ಯಾರೋ ತಂದು 3ನೇ ವ್ಯಕ್ತಿ ಅಡ್ಮಿಟ್ ಮಾಡಿದ್ದಾರೆ ಅಂದ ತಕ್ಷಣ 100 ಜನ 100 ಮಾತಾಡ್ತಾರೆ. ಯಾಕೆಂದರೆ ನಮ್ಮ ಸಮಾಜದಲ್ಲಿ ನಿಮ್ಗೆ ಗೊತ್ತಿದೆ, 100 ಜನ ಎಂತೆಂಥವ್ರು ಹೆಂಗೆ ಬೇಕೋ ಹೇಳ್ಬೋದು. ಆ ಥರ ವಿಷಯ ಇರ್ಬೋದೇ ಹೊರತು ಬಟ್ ಆ ಥರದ್ದು ಯಾವುದು ನಮ್ಮ ಆಸ್ಪತ್ರೆಯಲ್ಲಿ ನಡೆದಿಲ್ಲ, ನಡೆಯೋದು ಅಲ್ಲ. ಈಗ ಎನ್ಕ್ವೈರಿ ಮಾಡ್ಸೋಕ್ಕೆ ಎಲ್ಲ ಇಲ್ಲೇ ಇದ್ದಾರೆ. ಈಗ ನಾನು ಎನ್ಕ್ವೈರಿ ಮಾಡಬೇಕಾಗಿರೋದು ಪೊಲೀಸರೇ ಎನ್ಕ್ವೈರಿ ಮಾಡಬೇಕು, ಅವ್ರಿಗೆ ನಾನು ಕಂಪ್ಲೇಂಟ್ ಕೊಡಬೇಕು. ಆ ರಮೇಶ್ ಯಾರು, ಆ ರಮೇಶ್ ಅವ್ರನ್ನ ಎಲ್ಲಿಂದ ಕರ್ಕೊಂಬಂದ ಅದು ಅವರೇ ಹೇಳಬೇಕು. ಅದು ಬಿಟ್ಟು ಈಗ ನಾನು ಎನ್ಕ್ವೈರಿ ಮಾಡೋಂಥದ್ದು ಏನೂ ಇಲ್ಲ. ಹೌದು, ಕಂಪ್ಲೇಂಟ್ ಕೊಡ್ತೀವಿ. ಕ್ಲೇಮ್ ಮಾಡೋಕ್ಕೆ ಯಾರಾದರೂ ಬರ್ಬೋದು, ಅರ್ಥ ಆಯ್ತಾ? ಯಾಕಂದರೆ ತೊಗೊಂಬಂದು ಅಡ್ಮಿಟ್ ಮಾಡಿದ್ರೆ ಅವರಾಗಿದ್ದರೆ ನಾವು ಒಪ್ಕೋತೀವಿ. ಆಕೆದು ತಾಯಿ ಕಾರ್ಡ್ ಇಲ್ಲ, ತಾಯಿ ಕಾರ್ಡ್ ಇದ್ದರೆ ಆಕೆನೇ ತಾಯಿ ಅಂತ ಕನ್ಫರ್ಮ್ ಮಾಡ್ಬೋದು. ತಾಯಿ ಕಾರ್ಡ್ ಇಲ್ದಿರೋದ್ರಿಂದ ಮತ್ತು ಅಡ್ರೆಸ್ಸು ಅದೆಲ್ಲ ನಮ್ಗೆ ಸರಿಯಾಗಿ ಗೊತ್ತಿಲ್ಲದಿರೋದ್ರಿಂದ ಸೊ ನಾವು ಅದನ್ನು ಕನ್ಫರ್ಮ್ ಮಾಡಲೇಬೇಕಾಗುತ್ತೆ. ಈಗ ನಾವು ಅದಕ್ಕೆ ಆಕೆಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಕೂಡ ನಾವು ಹಿಂಜರಿತಾ ಇದ್ದೀವಿ ಮಗುನ. ಯಾಕೆ ಅಂದರೆ ಅಲ್ಲಲ್ಲ, ಕನ್ಫರ್ಮೇಷನ್ ಬೇಕು. 100 ಜನ ಬರ್ತಾರೆ, ಮಕ್ಕಳಿಲ್ಲರೂ 100 ಜನ ಇದ್ದಾರೆ, ಬರ್ತಾರೆ ನಂದೇ ಮಗು ಕೊಡಿ ಅಂತ, ನಾವು ಕೊಡೋಕ್ಕಾಗತ್ತಾ?
ಅಲ್ವಾ? ಬಯೋಲಾಜಿಕಲ್ ತಾಯಿಯೇ ಯಾರೋ ಗೊತ್ತಾಗಬೇಕು. ಇಲ್ಲ ನಮ್ಗೆ ರಮೇಶ್ ಸಿಗಬೇಕು, ರಮೇಶ್ ಕೊಡಬೇಕು, ಹೇಳಿಕೆ ಕೊಡಬೇಕು, ಅವನು ಐಡೆಂಟಿಫೈ ಮಾಡಬೇಕು, ಆವಾಗ ನಾವು ಕನ್ಫರ್ಮ್ ಮಾಡ್ಬೋದು. ಇಲ್ಲ ನಮ್ಮದು ಬೆಸ್ಟ್ ಅಂದರೆ ನಾವು ಹೋಗೋದು DNA ಅನಾಲಿಸಿಸ್ಗೆ ಹೋಗಿ DNA ಅನಾಲಿಸಿಸ್ ಮುಖಾಂತರನೇ ಬೇಬಿ ಕನ್ಫರ್ಮೇಷನ್ ಮಾಡಬೇಕು. ಅವರು ತಾಯಿ ನನಗೆ ಬೇಡ, ಅದೇ ನಾನು ಚೆಕ್ ಮಾಡೋದೇ ಬೇಡ ಅಂತ ಅವರು ಅಬಾಂಡನ್ ಮಾಡಿದ್ರೆ ನಾವು ಏನೂ ಮಾಡಲ್ಲ. ಮಗುನ ಚೈಲ್ಡ್ ಇವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಚೈಲ್ಡ್ ಓವರ್ ಅವ್ರು ಏನು ಬೇಕೋ ಅದು ಮಾಡ್ತೀವಿ. ತಾಯಿ ತೊಗೊಂಡು ಹೋಗಬೇಕು ಅಂದರೆ DNA ಕನ್ಫರ್ಮ್ ಆಗಬೇಕು, ಮಗು ಅವ್ರದ್ದೇನು ಕನ್ಫರ್ಮ್ ಆಗಬೇಕು, ಆದ್ರೇ ನಾವು ಕೊಡೋದು. ಅದು ಅವರು WCD ಅವ್ರು ಮಾಡ್ತಾರೆ. ಯಾಕೆ ನಾವು ಮಗುನಿಗೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀವಿ, ಅವ್ರು ಮಾಡ್ಕೋತಾರೆ. ರಮೇಶನ್ನು ನಮಗಿನ್ನ ಟ್ರ್ಯಾಕ್ ಆಗಿಲ್ಲ, ಅದು ಯಾರು ಅಂತ ಗೊತ್ತಾಗಿಲ್ಲ. ಸೇರಿಸಿ 3-4 ದಿವಸ ಬಂದು ಹೋಗಿದ್ದಾನೆ. ನಿನ್ನೆ ಕೌನ್ಸಿಲಿಂಗಲ್ಲೇ ನನಗೆ ವಿಷಯ ಗೊತ್ತಾಗಿದ್ದು. ನಿನ್ನೆ ಅವರು ಹತ್ರ ಮಾತಾಡಿದಾಗೇನೆ ತಾಯಿ ಮಗು ಯೂಶಲಿ ನಾವು ತಾಯಿ ಎಲ್ಲಿದ್ದಾರೆ ಅಂತ ಕೇಳೋದು ಯಾವಾಗ ಅಂದರೆ ಹಾಲ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದಾಗ ತಾಯಿ ಕರ್ಕೊಂಬನ್ನಿ ಅಂದರೆ ಇಲ್ಲ ಸರ್ ತಾಯಿ ಎಕ್ಸ್ಪೈರ್ಡ್ ಅಂತ. ಹೆಂಗೆ ಎಕ್ಸ್ಪೈರ್ಡು ಅಂತ ಹೇಳಿದ್ರೆ ಇಲ್ಲ ಮನೇಲಿ ಡೆಲಿವರಿ ಆಯಿತು, ಮನೆಯಲ್ಲೇ ಎಕ್ಸ್ಪೈರ್ಡು. ಸರಿ, ಎಕ್ಸ್ಪೈರ್ಡ್ ಆದ ತಕ್ಷಣ ನಮ್ಮ ಗ್ರೂಪಲ್ಲಿ ಬರಬೇಕಲ್ಲ. ನಮ್ಮಲ್ಲಿ ಪ್ರತಿಯೊಂದು ತಾಯಿ ಮತ್ತು ತಾಯಿ ಮರಣನ ನಾವು ನಮೂದಿಸ್ತೀವಿ, ಅದೆಲ್ಲ ಟ್ರ್ಯಾಕ್ ಮಾಡ್ತೀವಿ. ಅದೇ ಹೇಳಿದ್ವಲ್ಲ, ನನಗೆ ತಾಯಿ ಕಾರ್ಡ್ ಇದ್ದರೆ ಆಕೆ ಗರ್ಭಿಣಿ ಅಂತ ಕನ್ಫರ್ಮ್ ಆಗುತ್ತೆ. ತಾಯಿ ಕಾರ್ಡೇ ಇಲ್ಲ ಅಂದರೆ ನಾವು ಆಕೆ ಗರ್ಭಿಣಿ ಅಂತ ಹೆಂಗೆ ಕನ್ಫರ್ಮ್ ಮಾಡೋದು? ನಾನು ಅದಕ್ಕೆ ಕೇಳಿದೆ ಆಕೆನ, ತಾಯಿ ಕಾರ್ಡ್ ಇದೆಯಮ್ಮ ಅಂತ. ಇಲ್ಲ ಸರ್ ಅಂದರು. ಸೊ ಐ ಕ್ಯಾನಾಟ್ ಬಿಲೀವ್. ಅವ್ರದ್ದು ಅಡ್ರೆಸ್ ಎಲ್ಲ ಗೊತ್ತಾಗಲ್ಲ, ಮತ್ತು ನಾವು ಮಗು ಅವ್ರದ್ದೇ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಅದಕ್ಕೆ ನಾವು ಮಕ್ಕಳ ಇವರಿಗೆ ರಕ್ಷಣಾ ಘಟಕಕ್ಕೆ ಅದನ್ನ ಹ್ಯಾಂಡ್ ಓವರ್ ಮಾಡ್ತೀವಿ. ಹ್ಯಾಂಡ್ ಓವರ್ ಮಾಡಿ ಅವರು ಅದು ಪ್ರೋಸೆಸ್ ಅವ್ರು ಏನು ಬೇಕೋ ಅವ್ರು ಮಾಡಿಕೊಂಡು ಅವ್ರು ಡಿಸಿಷನ್ ತೊಗೊಳ್ತಾರೆ.